ಪ್ರತಿ ಸಲ ಹಾಲು ಕುಡ್ಸಿದ್ಮೇಲೂ 15 ನಿಮಿಷ ಮಲಗಿಸ್ಬೇಡಿ, ಮಗುನ ತೇಗಿಸ್ಬೇಕು. ಮಕ್ಳನ್ನ ಒಕ್ಳು ಬಳ್ಳಿ ಬಿದ್ದಾದ್ಮೇಲೆನೆ 2-3 ವಾರದಿಂದಾನೇ ಟಮ್ಮಿ ಟೈಮ್ ಶುರು ಮಾಡ್ಕೋಬಹುದು. ಸೊ ಟಮ್ಮಿ ಟೈಮು ಮಗು ಎಚ್ಚರ ಇದ್ದಾಗ ಮಾಡ್ಬೇಕು. ಫಸ್ಟ್ 6 ತಿಂಗಳಲ್ಲಿ ಮಕ್ಕಳು ತುಂಬಾನೇ ಅಳ್ತಾ ಇದೆ, ಸಂಜೆ ಹೊತ್ತಾದ್ಮೇಲೆ ತುಂಬಾ ಅಳುತ್ತೆ ಮಗು, ಹಾಲು ಕುಡಿಯೋದಿಲ್ಲ ಅವಾಗ ಅಂತ ಹೇಳಿ ತುಂಬಾ ಮದರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಇದನ್ನ ಇನ್ಫ್ಯಾಂಟೈಲ್ ಕೋಲಿಕ್ ಅಂತ ಹೇಳ್ತೀವಿ. ಇದು 2 ವಾರ 3 ವಾರದಿಂದಾನೇ ಶುರು ಆಗ್ಬೋದು. 6 ಮಂತ್ಸ್ ಅಥವಾ ಕೆಲವು ಸಲ 9 ಮಂತ್ಸ್ ತನಕನೂ ಕೆಲವು ಮಕ್ಕಳಿಗೆ ಇರುತ್ತೆ. ಇದು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ವಿಂಗಡಣೆ ಮಾಡ್ತೀವಿ. ಕೆಲವು ಮಕ್ಕಳಿಗೆ ಏನು ಅಷ್ಟು ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಕೆಲವು ಮಕ್ಕಳಿಗೆ ತುಂಬಾನೇ ಗ್ಯಾಸ್ ಪ್ರಾಬ್ಲಮ್ಮು ಆಗ್ಬಿಡುತ್ತೆ. ಮೇನ್ ಏನಂದರೆ ಎದೆ ಹಾಲು ಕುಡಿಸಿದ್ಮೇಲೆ ಮಕ್ಕಳನ್ನ 15 ನಿಮಿಷ ಮಲಗಿಸ್ಬೇಡಿ, ಆದಷ್ಟು ಎದೆ ಮೇಲೆ ಹಾಕ್ಕೊಂಡು ತೇಗಿಸ್ಬೇಕು. ಪ್ರತಿ ಸಲ ಹಾಲು ಕುಡಿಸಿದ್ಮೇಲೂ ಮಗುನ ತೇಗಿಸ್ಬೇಕು. ಆವಾಗ ಈ ಕೋಲಿಕ್ ಪೇನ್, ಗ್ಯಾಸ್ ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆ ನೋವು ಬರೋದೂ ಕಡಿಮೆ ಆಗುತ್ತೆ. ಸೊ ತೇಗ್ಸೋದು, ಬರ್ಪಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟು. ಎರಡನೇ ವಿಷಯ ಅಂದರೆ ಈ ಹೊಟ್ಟೆ ಮಸಾಜ್ ಟೆಕ್ನಿಕ್ಸ್ ಇದ್ದಾವೆ. ಆಮೇಲೆ ಕೈಕಾಲು ಆಡಿಸೋದು, ಸೈಕ್ಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಅದು. ಸೊ ಆಮೇಲೆ ಹೊಟ್ಟೆ ಈ ಟಮ್ಮಿ ಟೈಮ್ ಅಂತ ಏನು ಹೇಳ್ತೀವಿ ಅದು ತುಂಬ ಇಂಪಾರ್ಟೆಂಟು. ಮಕ್ಕಳನ್ನ ಒಕ್ಳು ಬಳ್ಳಿ ಬಿದ್ದಾದ್ಮೇಲೆ 2-3 ವಾರದಿಂದಾನೇ ಟಮ್ಮಿ ಟೈಮ್ ಶುರು ಮಾಡ್ಕೋಬೋದು. ಇನಿಷಿಯಲಿ 1-2 ಮಿನಿಟ್ಸ್ ಶುರು ಮಾಡಿಕೊಂಡ್ರೆ ನಿಧಾನಕ್ಕೆ 3 ತಿಂಗಳು ಅಷ್ಟೊತ್ತಿಗೆ ದಿವಸದಲ್ಲಿ 3/4 ಗಂಟೆಯಿಂದ 1 ಗಂಟೆವರೆಗೂ ಟಮ್ಮಿ ಟೈಮ್ ಮಾಡಿದ್ರೆ, ಹೊಟ್ಟೆ ಮೇಲೆ ಮಗು ಎಚ್ಚರ ಇದ್ದಾಗ ಟಮ್ಮಿ ಟೈಮ್ ಮಾಡಬೇಕು, ಮಲ್ಕೊಂಡಾಗಲ್ಲ. ಮಲಗಿಸೋದನ್ನ ದಯವಿಟ್ಟು ಬ್ಯಾಕ್ ಟು ಸ್ಲೀಪ್ ಅಂದರೆ ಬೆನ್ನ ಮೇಲೇ ಮಲಗಿಸ್ಬೇಕು, ಹೊಟ್ಟೆ ಮೇಲೆ ಮಲಗಿಸ್ಬಾರ್ದು. ಸೊ ಟಮ್ಮಿ ಟೈಮು ಮಗು ಎಚ್ಚರ ಇದ್ದಾಗ ಮಾಡಬೇಕು. ಸೊ ಇದನ್ನು ಕೋಲಿಕಿ ಗ್ಯಾಸ್ ಪೇಯ್ನ್ ಏನು ಹೇಳ್ತೀವಿ ಅದೆಲ್ಲಕ್ಕೂ ರೆಮಿಡಿ. ಸೊ ಈ ಅಂಶದಲ್ಲಿ ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಆರೈಕೆ ಮಾಡಿ.